ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಭೂಮಿ ಟೀ ಅಂಗಡಿಗೆ ಹೋಗಿರ್ತಾಳೆ. ಸೊ ಎಲ್ಲರೂ ಕೂಡಿ ಪ್ಲ್ಯಾನ್ ಮಾಡಿರೋ ಪ್ರಕಾರ ನಮ್ಮ ಸತ್ಯಣ್ಣನಿಗೆ ಕೋಪ ಬಂದ್ಬಿಡುತ್ತೆ. ಇವಳು ಯಾಕೆ ಬಂದು ಇಲ್ಲಿ ಅಂದ ತಕ್ಷಣ, ಅಯ್ಯೋ ನನ್ನ ಟೀ ಅಂಗಡಿಗೆ ನಾನು ಬಂದಿದ್ದೀನಿ, ನನ್ನ ಟೀ ಅಂಗಡಿಗೆ ನಾನು ಬರೋಕ್ಕೆ ಯಾರ್ದಾದ್ರೂ ಪರ್ಮಿಷನ್ ತೊಗೊಳ್ಬೇಕಾ ಅಂತ ಭೂಮಿ ಕೇಳ್ತಾಳೆ. ನನ್ನ ಲಿಮಿಟ್ಸಲ್ಲೇ ಬರುತ್ತೆ ನಿನ್ನ ಟೀ ಅಂಗಡಿ, ಹಾಗಾಗಿ ನನ್ನ ಪರ್ಮಿಷನ್ ತೊಗೊಳ್ಳೇಬೇಕು ಅಂದಾಗ, ಇದು ಒಳ್ಳೆ ಕತೆ ಆಯ್ತಲ್ಲಪ್ಪ, ಅವಳೊಂದು ತೀರ ನೀನೊಂದು ತೀರ, ಅವಳ ಕೆಲಸ ಅವಳು ಮಾಡ್ತಾಳೆ, ನಿನ್ನ ಕೆಲಸ ನೀನು ಮಾಡ್ತೀಯ, ಯಾಕೆ ಅವಳೇನಾದರೂ ಬಂದರೆ ನಿನಗೇನಾದರೂ ತೊಂದರೆ ಆಗುತ್ತಾ, ನಿನ್ನ ಒಳಗಡೆ ಇರೋ ಪ್ರೀತಿ ಏನಾದರೂ ಉಕ್ಕಿ ಬರುತ್ತಾ ಅನ್ನೋ ರೀತಿ ನಮ್ಮ ಸತ್ಯಣ್ಣ ಅವರು ಮಾತಾಡ್ತಾರೆ. ಸತ್ಯಣ್ಣ ಅಂತ ಹೇಳಿಬಿಟ್ಟು ನಮ್ಮ ಅಜಿತ್ ಅವರು ಕೋಪ ಮಾಡ್ಕೊಳ್ತಾರೆ. ಸೊ ಈ ಕಡೆ ಭೂಮಿ ಇದ್ದವಳು ಕೂಡ ಅಷ್ಟೇ, ಅಲ್ಲಿ ಹೋಗ್ಬಿಟ್ಟು ಏನಪ್ಪ ಅಂತಂದರೆ ಟೀ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಹಂಗೋ ಹಿಂಗೋ ಒಟ್ಟಿನಲ್ಲಿ ನಮ್ಮ ಅಜಿತ್ಗೆ ಭೂಮಿ ಮೇಲೆ ಪ್ರೀತಿ ಇರೋದು ನಿಜ, ಭೂಮಿಗೂ ಅಜಿತ್ ಮೇಲೆ ಪ್ರೀತಿ ಇರೋದು ನಿಜ. ಆದರೆ ಒಬ್ರಿಗೊಬ್ರು ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಅಂತೂ ಒದಗಿ ಬರ್ತಾ ಇಲ್ಲ. ಬಂದರೂ ಕೂಡ ಅದನ್ನು ತಳ್ಳಿ ಹಾಕ್ತಾ ಇದ್ದಾರೆ. ಇದೇ ಕತೆ, ಅದೇ ರಾಗು ಅದೇ ಆಡು ಅಂತ ಹೇಳ್ತೀವಲ್ಲ, ಆ ರೀತಿ ಆಗೋಗಿದೆ. ಇನ್ನು ಏನಪ್ಪ ಅಂತಂದರೆ, ಭೂಮಿಗೆ ಕಾನ್ಸ್ಟೇಬಲ್ ಆಗೋಕ್ಕೆ ಅಂತ ಒಂದು ಫಾರ್ಮನ್ನು ತೊಗೊಂಡು ಬಂದಿರ್ತಾರೆ. ಓಹೋಹೋ, ಹೆಂಡತಿ ಮೇಲೆ ಕಾಳಜಿನೇ ಇಲ್ಲ, ಪ್ರೀತಿನೇ ಇಲ್ಲ, ಆದರೂ ಕೂಡ ಫಾರ್ಮ್ ಬೇರೆ ತೊಗೊಂಡು ಬಂದಿದೆಯಾ ಅಂತ ಹೇಳಿದ ತಕ್ಷಣ, ನೋಡು ಸತ್ಯಣ್ಣ, ಅವಳು ಆ ಥರ ಏನೂ ಇಲ್ಲ, ಅವಳೇನಾದರೂ ಕಾನ್ಸ್ಟೇಬಲ್ ಆಗಿ ನನ್ನ ಬಿಟ್ಟು ಹೋದರೆ ಸಾಕು ಅನ್ನಂಗೆ ಆಗಿದೆ ನನಗೆ, ಅವ್ರ ಅಪ್ಪನ ಕನಸಂತೆ ನೆರವೇರುತ್ತೆ ಅಂತ ತೊಗೊಂಡು ಬಂದಿದ್ದೀನಿ ಅಂತ ಈ ರೀತಿ ಹೇಳ್ತಾರೆ ನಮ್ಮ ಅಜಿತ್ ಅವರು. ಸರಿ ಬಿಡಪ್ಪ, ಆಯಿತು ಅಂತ ಹೇಳ್ತಾರೆ. ಇನ್ನು ಮನೆಯಲ್ಲಿ ನಮ್ಮ ಇವರು ಶಾರದಮ್ಮನವರು ಊಟ ಮಾಡದೆ ಕೂತಿರ್ತಾರೆ. ಭೂಮಿ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದ ತಕ್ಷಣ, ಅಯ್ಯೋ ನಮ್ಮ ಭೂಮಿ ಕಾಲ್ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು, ಹೇಳಮ್ಮ ಭೂಮಿ ಅಂತ ಹೇಳ್ತಾರೆ. ಸಾಹೇಬ್ರೆ, ಶಾರದಮ್ಮ ಊಟ ಮಾಡಿದ್ಲ ಅಂದಾಗ, ನಿನಗೆ ಗೊತ್ತಲ್ಲ ಭೂಮಿ, ನೀನು ಊಟ ಮಾಡಿಸ್ತೀವಿ, ಎಲ್ಲಿ ಊಟ ಮಾಡ್ತಾಳೆ ಅಂದಾಗ ವಿಡಿಯೋ ಕಾಲ್ ಮಾಡ್ತಾಳೆ. ಮಾಡಿಬಿಟ್ಟು, ಶಾರದಮ್ಮ ನೀವು ಊಟ ಮಾಡಿಸಿ ಅಂದಾಗ, ನಾನಾ ಅಂತ ಹೇಳ್ತಾರೆ ನಮ್ಮ ಶ್ರವಣವರು. ಹೌದು ದೊಡ್ಡ ಸಾಹೇಬ್ರೆ, ನೀವೇ ಅಂತ ಹೇಳ್ಬಿಟ್ಟು, ಪಲ್ಲವಿ ಊಟ ತೊಗೊಂಡು ಬಾ ಅಂತ ಹೇಳ್ತಾರೆ. ಪಲ್ಲವಿ ಊಟ ತೊಗೊಂಡು ಬರ್ತಾಳೆ. ಶಾರದಮ್ಮ, ನಾನು ಹೇಳಿದ್ದೀನಿ ತಾನೆ, ಹಠ ಮಾಡಬಾರ್ದು, ನಾನಿಲ್ಲ ಅಂದರೂ ಕೂಡ ನೀವು ಊಟ ಮಾಡಬೇಕು, ಊಟ ಮಾಡಿ ಶಾರದಮ್ಮ, ಸಾಹೇಬ್ರೆ ನೀವು ತಿನ್ನಿಸಿ ಅಂದ ತಕ್ಷಣ ಶ್ರವಣ ಊಟ ಮಾಡಿಸ್ತಾನೆ. ಶಾರದಮ್ಮ ಊಟ ತಿಂತಾಳೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಅಜ್ಜಿ ಮನೆಯವ್ರಿಗೆಲ್ಲ ಖುಷಿ ಆಗುತ್ತೆ. ಆದರೆ ದೇವಯಾನಿ ಮತ್ತು ಅಂಜುಗೆ ಮಾತ್ರ ಸಿಕ್ಕಾಪಟ್ಟೆ ಭಯ ಸ್ಟಾರ್ಟ್ ಆಗುತ್ತೆ. ಅಂಜು ಸುಮ್ಮನೆ ಇರ್ತಾಳೆ, ಅವ್ರ ಅಮ್ಮನಿಗೆ ಧಮಕಿ ಆಗ್ತಾಳೆ. ಅಲ್ಲಿ ನೋಡಿದ್ರೆ ಪುರುಷೋತ್ತಮ್ಮ, ಇಲ್ಲಿ ನೋಡಿದ್ರೆ ಊಟ ಮಾಡ್ತಾ ಇದ್ದಾಳೆ, ನಾಳೆ ನನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು ಇವಳೆ ಅಂತ ಹೇಳ್ಬಿಡ್ತಾಳೆ. ಮಾವು ಅಂದ ತಕ್ಷಣ ದೇವಯಾನಿಗೆ ನೀರಿಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ಇರು ಅಂಜು ಅಂತ ಹೇಳ್ತಾಳೆ. ದೇವಯಾನಿ ಊಟ ಊಟ ಮಾಡು ಅಂತ ಹೇಳ್ತಾರೆ ಶ್ರವಣವರು. ಹಾಂ ಬಾಬಾ, ನಾನು ಆಮೇಲೆ ಮಾಡ್ತೀನಿ ಬಾವ ಅಂತ ಹೇಳ್ಬಿಟ್ಟು ನಯವಾಗಿ ನಾಜೂಕಾಗಿ ಅಲ್ಲಿಂದ ಜಾರ್ಕೊಂಡ್ಬಿಡ್ತಾಳೆ. ಯಾಕಂದರೆ ಅವಳಿಗೆ ಭಯ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಏನಾಗುತ್ತೋ ಏನಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಕಡೆ ಗುಡ್ ಬೈ ಶಾರದಮ್ಮ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ನಮ್ಮ ಅಜಿತ್ ಅವರು ಟೀ, ಈಗ ಏನಾದರೂ ಒಂದು ಟೀ ಕುಡಿಬೇಕಲ್ಲ ಅಂತ ಹೇಳಿ, ಒಟ್ಟಿನಲ್ಲಿ ಭೂಮಿಗೂ ಮತ್ತು ಅಜಿತ್ಗೂ ನಾನೇ ಕಪ್ಪ ಕೊಡಲಿ, ನೀನೇ ಕೊಡು ಫಾರ್ಮ್ ಅಂತ ಹೇಳ್ತಾರೆ. ಸೊ ಏನಂತಂದರೆ, ಭೂಮಿನ ಕರೆಸ್ತಾರೆ. ಟೀ ತೊಗೊಂಡು ಬಾ ಅಂದಾಗ, ಯಾರಿಗೆ ಅಂದಾಗ, ಅಯ್ಯೋ ಇನ್ಯಾರ್ಗಮ್ಮ ಅಜಿತ್ಗೆ ಅಂದಾಗ, ನಾನು ಕೊಡಲ್ಲ, ಆ ಮುನಿಯಮ್ಮನ ಅಂಗಡಿಗೆ ಹೋಗಿ ಕೇಳಿ, ಮುನಿಯಮ್ಮನ ಅಂಗಡಿಗೆ ಹೋಗಿ ಟೀ ಥರ ಕೇಳಿ, ಆ ಮುನಿಯಮ್ಮನ ಅಂಗಡಿಯಿಂದ ಟೀ ತಂದು ಕುಡಿ ಅಂತ ಹೇಳ್ತಾರೆ. ಮುನಿಯಪ್ಪ ಏನು ಭೂಮಿ ಇದು, ಅವ್ನಿಗೆ ತುಂಬ ತಲೆನೋವು ಬರ್ತಾ ಇದೆ ಅಂತ. ಅಯ್ಯೋ ಸಾಹೇಬ್ರಿಗೆ ತಲೆನೋವಾ ಅಂತ ಕಾರಿಗೆ ಹೋಗ್ಬಿಡ್ತಾಳೆ. ಕಾರಿಗೆ ಹೋಗಿ ಟೀ ತೊಗೊಂಡು ಹೋಗ್ತಾಳೆ. ಇವಳನ್ನ ಯಾಕೆ ಬರೋಕೆ ಹೋಗಿದ್ದು ಅಂತ ಹೇಳ್ಬಿಟ್ಟು ಮೊದಲು ಟೀ ಕುಡಿತಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತೆಲ್ಲ ಹೊಗಳ್ತಾರೆ. ಆಮೇಲೆ ನಮ್ಮ ಭೂಮಿ ಕೈ ಅಂದರೆ ಹಾಗೆ ಅಲ್ವ ಅಂದ್ರೆ, ಇವಳು ಮಾಡಿದ್ದ ತುತ್ತು ತುಂಬ ಕೆಡಾಗಿದೆ, ಕಹಿಯಾಗಿದೆ ಅಂದ ತಕ್ಷಣ, ಹಾಂ ಹೌದು ಸಾಹೇಬ್ರೆ, ಮುನಿಯಮ್ಮ ಅಂದ ತಕ್ಷಣ ಟೇಸ್ಟ್ ಆಗ್ಬಿಡ್ತು, ಮುನಿಯಮ್ಮ ಏನೋ ಹೆಸರು ಕೇಳಿದ್ರೆ ಟೇಸ್ಟ್ ಬರುತ್ತೆ ಅಂತ ಈ ರೀತಿ ಇಬ್ಬರು ಮತ್ತೆ ಜಗಳ ಆಡೋಕ್ಕೆ ಶುರು ಮಾಡ್ತಾರೆ, ಕಿತ್ತಾಡೋಕ್ಕೆ. ಸೊ ಅಲ್ಲಿ ಒಂದು ಪೇಪರ್ ಕೂಡ ಇರುತ್ತೆ. ಈ ಪೇಪರ್ ತಗೋ ಅಂದ ತಕ್ಷಣ, ಇದೇನು ಸತ್ತಣ್ಣ ಡೈವರ್ಸ್ ಪೇಪರ್ ಅಂದ ತಕ್ಷಣ ಅಜಿತ್ಗೆ ಶಾಕ್ ಆಗುತ್ತೆ. ಅಲ್ಲಮ್ಮ, ಇದು ಕಾನ್ಸ್ಟೇಬಲ್, ಅವ್ನ ತಲೆಯಲ್ಲಿ ಇಲ್ದಿರೋದೆಲ್ಲ ನೀನೇ ಹೇಳ್ತೀಯಲ್ಲ, ತೊಗೊಂಡು ಹೋಗು ಸುಮ್ಮನೆ ಅಂದಾಗ, ಹೌದು ಸತ್ತಣ್ಣ, ಇದು ಯಾಕೆ ನನ್ನ ತಲೆಯಲ್ಲಿ ಬರಲಿಲ್ಲ ಈ ಥಾಟು, ನಾನು ಡೈವರ್ಸ್ಗೆ ಅಪ್ಲೈ ಮಾಡಬೇಕು ಅನ್ನೋ ರೀತಿ ಇಲ್ಲಿ ಯೋಚನೆ ಮಾಡ್ತಾಯಿದ್ರೆ, ನಮ್ಮ ಭೂಮಿ ಕೂಡ ಹೋಗಿ ಲಕ್ಷ್ಮಕ್ಕ ಹತ್ರ ಮಾತಾಡ್ತಾಳೆ. ಏನು ಮಾತಾಡ್ತಾಳೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.